ಇವತ್ತು ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕರ್ನಾಟಕದ ಎಲ್ಲ ಶಾಸಕರು ಸಚಿವರು ಮತ್ತು ಸಂಸದರು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರ್ಕೊಂಡ್ಬಿಟ್ಟು ಏನು ಕೇಂದ್ರ ಸರ್ಕಾರ 2005 ಮನಮೋಹನ್ ಸಿಂಗ್ ಮಾಡಿರುವಂಥ ಮನ್ರೇಗಾವನ್ನು ತಿದ್ದುಪಡಿ ಮಾಡಿಬಿಟ್ಟು ಅದನ್ನು ಜಿ ರಾಮ್ಜಿ ವಿ ರಾಮ್ಜಿ ಅಂತ ಹೇಳ್ಬಿಟ್ಟು ಒಂದು ದೇವರ ಹೆಸರಲ್ಲಿ ಅದನ್ನು ಮಾಡಿಬಿಟ್ರೆ ಜನ ಅದನ್ನು ಬೆಂಬಲಿಸ್ತಾರೆ ಅಂದ್ಕೊಂಬಿಟ್ರೆ. ಆದರೆ ದೇವರ ಹೆಸರಲ್ಲಿ ಹೊಸದು ಯಾವ್ದಾರು ಒಂದು ಕೆಲಸ ಮಾಡಿ, ರಾಮನ ಹೆಸರಲ್ಲಿ ಯಾರಿಗೂ ಅಭ್ಯಂತರ ಇಲ್ಲ. ಆದರೆ ಹೊಸದು ಯಾವ್ದಾರು ಒಂದು ತಾವು ಒಂದು ಯೋಜನೆ ತಂದುಬಿಟ್ಟು ಏನೇ ಹೆಸರು ಕೊಡಿ ಅದಕ್ಕೆ ಸ್ವಾಗತ ಇದೆ. ಆದರೆ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿರುವಂಥ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡೋದಾಗಲಿ ಈಗ ಕಳೆದ 11 ವರ್ಷದಿಂದ ನೋಡ್ತಾ ಇದ್ವಿ ನಾವು. ಬರೀ ಡ್ರಾಮಾ ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಮಾಡಿರೋವಂಥ ಮಹತ್ವ ಯೋಜನೆಗಳನ್ನ ಹೆಸರು ಬದಲಾವಣೆ ಮಾಡೋದು, ಅದನ್ನು ತಿದ್ದುಪಡಿ ಮಾಡೋದು, ಜನಕ್ಕೆ ಗೊಂದಲ ಸೃಷ್ಟಿ ಮಾಡೋದು. ಆದರೆ ಯಾವ ಥರ ತಾವು ಕೃಷಿ ಕಾನೂನು 3 ಕೃಷಿ ಕಾನೂನು ಮಾಡಿದ್ರಿ, ರದ್ದು ಮಾಡೋಕ್ಕೆ ಯಾವ ಥರ ತಾವು ಹಿಂಗೆ ಜನ ಒಂದು ಪ್ರೆಷರ್ ಹಾಕಿದ್ರು, ಅದೇ ಥರ ಈ ಮನ್ರೇಗಾನ ತಾವೇನು ಜಿ ರಾಮ್ಜಿ ವೀರಿ ಮಾಡಿರಲಿಲ್ಲ ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಅದನ್ನು ರದ್ದು ಮಾಡೋ ಮಟ್ಟ ಈ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಕರ್ನಾಟಕದ ಜನತೆ ಆಗಲಿ ದೇಶದ ಎಲ್ಲ ಜನರು ಇವತ್ತು ಪಾದಯಾತ್ರೆ ಮುಖಾಂತರ ಆಗಲಿ ಧರಣಿ ಮುಖಾಂತರ ಆಗಲಿ ಹೋರಾಟ ಮುಖಾಂತರ ಇವತ್ತು ರಾಜಭವನ ಚಲೋ ಮಾಡಿದ್ದೀವಿ. ಅನೇಕ ನಾಯಕರು ಹೆಸರುಗಳು ಪಟ್ಟಿಲಿ ಆಲ್ರೆಡಿ ಕೊಟ್ಟಿದ್ರು, ಪೊಲೀಸರು ಸಾಕಷ್ಟು ನಾಯಕರನ್ನ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಈಗ ಲೀಸ್ಟಲ್ಲಿರೋ ಹೆಸರುಗಳನ್ನ ನಾಯಕರನ್ನು ತಾವು ಕರ್ಕೊಂಡು ಹೋಗಲ್ಲ. ಅಂದರೆ ಸಂವಿಧಾನದಲ್ಲಿ ನಾವು ಈಗ ಇತ್ತೀಚೆಗೆ ಗವರ್ನರ್ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆನೇ ಇಲ್ಲ, ರಾಷ್ಟ್ರಗೀತೆಗೂ ಅವಮಾನ ತೋರಿಸ್ತಾ ಇದ್ದಾರೆ. ತಾವು ಸಂವಿಧಾನಕವಾಗಿ ನಾವು ಹೋರಾಟ ಮಾಡೋಣ ಅದನ್ನು ಕೂಡ ಅವರು ತಡೆ ಹಿಡಿತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂವಿಧಾನದ ಮೇಲೆ ನಂಬಿಕೆಯಲ್ಲಿರೋದು BJP ಪಕ್ಷ, ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ BJP ಎಲ್ಲೇ ಅಧಿಕಾರದಲ್ಲಿ ಸಂವಿಧಾನವನ್ನು ತಿದ್ದುಪಡಿಸಬೇಕು, ಸಂವಿಧಾನವನ್ನು ರದ್ದುಪಡಿಸಬೇಕು, ಅದ್ರ ಜೊತೆಗೆ ಚೆಲ್ಲಾಟ ಆಡುವಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಸಂವಿಧಾನದಲ್ಲಿ ಒಂದು ಅಂಶ ಕೂಡ ತಮ್ಮ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೆ ಗಾಂಧೀಜಿಯವರ ಹೆಸರು ಈ ದೇಶದಲ್ಲಿ ಈ ಭೂಮಿಯಲ್ಲಿ ನಮ್ಮ ಹೃದಯದಲ್ಲಿ ಇರುತ್ತೋ ಅಲ್ಲಿ ತನಕ ಈ ಹೋರಾಟ ನಿರಂತರವಾಗಿರುತ್ತೆ. ಯಾವ ಕಾರಣಕ್ಕೂ ನಾವು ಇದನ್ನು ನಿಮಗೆ ಈ ಏನು ಹೊಸ ಯೋಜನೆ ತಾವು ಹಳೆ ಯೋಜನೆಯನ್ನು ಹೊಸ ಹೆಸರು ಇಟ್ಟಿದ್ದೀರಾ ಅದನ್ನು ಮತ್ತೆ ಮನ್ರೇಗಾ ಅಂತಲೇ ತಾವು ಅದನ್ನು ಉಚ್ಚಾರಣೆ ಮಾಡಬೇಕು. ಹಾಗಾಗಿ ಕಾಯ್ದೆನ ತಾವು ಏನು ತಿದ್ದುಪಡಿ ಮಾಡಿದ್ರೆ ಅದನ್ನು ರದ್ದು ಮಾಡಬೇಕು. ಬಡ ಜನರಿಗೆ ಉಳಿಸ್ಬೇಕು ರೀ, ರೈತರಿಗೆ ಉಳಿಸ್ಬೇಕು ರೀ. ರೈತರಿಗೆ ನಾವು ಕಾನೂನು ತಂದಿರೋದು ಏನಕ್ಕೆ ಹೇಳಿ, ಬಡ ಜನರಿಗೆ ಒಂದು ಕೂಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಕ್ಬಿಟ್ಟು ಕನಿಷ್ಠ ದಿನ ಕೆಲಸ ಇಲ್ದಾಗಿ ಕೋವಿಡ್ ಸಂದರ್ಭದಲ್ಲಿ ಯಾವುದು ಯೋಜನೆ, ಆ ಯೋಜನೆಯಿಂದಲೇ ಎಷ್ಟೋ ಜನ ಬಡಜನರು ಈ ಕೋವಿಡ್ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬಂದಿಲ್ಲ ಅಂದ್ರೂ ಅವರಿಗೆ ಅವ್ರ ಖಾತೆಗೆ ಅಕೌಂಟಿಗೆ ದುಡ್ಡು ಬರ್ತಿತ್ತು. ಆ ದುಡ್ಡಿಂದಲೇ ಅವ್ರ ಜೀವನ ಸಾಗಿಸಿದ್ರು. ಆದರೆ ತಾವು ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ಅವರಿಗೆ ತಾವು ಒಂದು ರೀತಿಯಲ್ಲಿ ಮುಖ್ಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ರೈತರು ನೋಡ್ತಿದ್ದಾರೆ, ಬಡ ಜನರು ನೋಡ್ತಿದ್ದಾರೆ. ನಿಮ್ಮ ಆಟ ನಡೆಯಲ್ಲ. ನರೇಂದ್ರ ಮೋದಿಯವರು ಈ ಕಾಯ್ದೆಯನ್ನು ರದ್ದುಪಡಿಸಬೇಕು, ಮನ್ರೇಗಾ ಅಂತ ಅದನ್ನ ಸ್ಥಾಪನೆ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಿ ಈ ಹೆಸರನ್ನ ಇಡಬೇಕು, ಯಾಕೆ ಹುನ್ನಾರ ಅಂತ? ನೀವು ಹುನ್ನಾರ ಅಷ್ಟೇ. ಏನು ಗೊತ್ತಾ, ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತಂದಿರೋದು ಏನು ಇತಿಹಾಸ ಇದೆ. ಮಹಾತ್ಮ ಗಾಂಧಿಯವ್ರ ಇತಿಹಾಸ, ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಆಗಿದ್ದರು. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಇತಿಹಾಸ ಅಂದರೆ ದೇಶದ ಇತಿಹಾಸ. ಸೊ ದೇಶದ ಇತಿಹಾಸನ ಅಳಿಸ್ಬೇಕು, ಆಗ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು ಅನ್ನೋದು ಹುನ್ನಾರ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ ಇತಿಹಾಸ ನೀವು ಅಳಿಸೋಕ್ಕಾಗಲ್ಲ. ಇವತ್ತು ದೇಶ ಅಂದ್ರೇ ಕಾಂಗ್ರೆಸ್ ಅಂದರೆ ದೇಶ ಅನ್ನಂಗೆ ಹೋರಾಟ ಮಾಡಿರುವಂಥ ಅನೇಕ ನಾಯಕರುಗಳು ಬೆಳೆಸಿದ್ದಾರೆ ಈ ದೇಶಕ್ಕೆ. ನೀವು ಮಹಾತ್ಮ ಗಾಂಧಿಯವ್ರನ್ನ ಅಳಿಸೋಕ್ಕೆ ಹೋದರೆ ನೀವೇ ಅಳಿಸೋಗ್ತೀರಾ. ಅಮ್ಮಮ್ಮ ಅಂದರೆ ನೀವೇನು ಶಾಶ್ವತವಾಗಿರಲ್ಲ. ಈ ನರೇಂದ್ರ ಮೋದಿ 12 ವರ್ಷ ಆಗಿದೆ, ಇನ್ನೊಂದು 3 ವರ್ಷ ಇರ್ಬೋದು. ಅವರೇ ಮಾಡಿದ್ರು 75 ವರ್ಷದಲ್ಲಿ ನಾನೆಲ್ಲ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿ ಅಡ್ವಾನಿಗೆ ಮನೆಗೆ ಕುಂದಿರಿಸಿದ್ರು. ಈಗ ಅವ್ರಿಗೆ 75 ವರ್ಷ ಆಗಿದೆ, ಅವ್ರ ಮನೇಲಿ ಕುತ್ಕೊತಾ ಇಲ್ಲ. ಅದನ್ನು ಕಾಯ್ದೆ ಚೇಂಜ್ ಮಾಡ್ತಾರೆ. ಈಗ ಹಂಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ BJP ಅವ್ರದ್ದು ನಡೆಯಲ್ಲ. ಈ ದೇಶದಲ್ಲಿ ಸರ್ಕಾರ ಕಿತ್ತೋಗಿದ್ದಾರೆ. ನೀವು ಅದು ಪೂರ್ತಿ ಬಹುಮತದಿಂದ ಇಲ್ಲೊಂದು ಸರ್ಕಾರ ನಿಮ್ಮದು, NDA ಸರ್ಕಾರ ನಿಮ್ಮದು. ಅನೇಕ ಪಕ್ಷಗಳು ನಿಮಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಿಂತಿದ್ದೀರಾ. ನಿಮ್ದು 2 ಕಾಲು ನಿಮ್ದು ಇಲ್ಲೇ ಇಲ್ಲ. ಹಾಗಾಗಿ ಈ ಹೋರಾಟನ ಜನ ತಿರಸ್ಕಾರ ಮಾಡ್ತಾರೆ. ಈ ಹೋರಾಟ ನಿರಂತರವಾಗಿರುತ್ತೆ. ಮಾಧ್ಯಮ ಮುಖಾಂತರ ತಮ್ಮ ಮುಖಾಂತರ ಕೇಳೋದು.